ಎಲ್ಲಮ್ಮ ಅಲ್ಲಿ ನೋಡು, ಯಾವುದೋ ಒಂದು ಹೆಂಗಸು ಅಳುತ್ತಿದ್ದಂತೆ ಕಾಣಿಸುತ್ತಿದೆ ಅಲ್ಲವೇ? ಹೌದು ರೇಣುಕೆ. ಬಾಯಲ್ಲಮ್ಮ, ನಾವು ಅಲ್ಲಿಗೆ ಹೋಗೋಣ. ನಮ್ಮಿಂದ ಆಗುವ ಸಹಾಯವನ್ನು ನಾವು ಮಾಡೋಣ. ಬಾರೆ. ಅಕ್ಕ, ಯಾಕೆ ಅಳ್ತಿದ್ದೀರಾ? ಏನಾದರೂ ಸಮಸ್ಯೆನಾ? ನೋಡಿ, ನಿಮಗೇನೇ ಸಮಸ್ಯೆ ಇದ್ದರೂ ನಾವು ಅದನ್ನು ಬಗೆಹರಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ನೋಡಿ, ನಿಮ್ಮ ಸಮಸ್ಯೆ ಏನೇ ಇದ್ದರೂ ಅದನ್ನು ನಮ್ಮ ಬಳಿ ಹೇಳಿಕೊಳ್ಳಬಹುದಲ್ಲವೇ? ಎಲ್ಲವನ್ನು ನಮ್ಮ ಬಳಿ ಹಂಚಿಕೊಳ್ಳಿ. ಕುಟುಂಬ ಕಲಹವೇನಾದರೂ ನಿಮ್ಮ ಕಣ್ಣೀರಿಗೆ ಕಾರಣವೇ? ನನಗೆ ನನ್ನದೇ ಆದ ಪುಟ್ಟ ಕುಟುಂಬವೇ ನನ್ನ ಪ್ರಪಂಚ. ನನ್ನ ಗಂಡ, ನನ್ನ ಮಗು, ಇಷ್ಟೇ ನನ್ನ ಲೋಕ. ನೋಡಿ ನೋಡಿ ನನ್ನ ಕಥೆನ. ಅಯ್ಯೋ, ಇದೇನಾಗಿದೆ ನಿಮಗೆ? ಇದೇ ನನ್ನ ಸಮಸ್ಯೆ. ಹಲವಾರು ವೈದ್ಯರನ್ನ ಭೇಟಿಯಾದ್ವಿ, ಬೇಕಾದಷ್ಟು ಮನೆ ಮದ್ದು ಮಾಡಿದ್ವಿ, ಆದ್ರೂ ಏನು ಪ್ರಯೋಜನ ಆಗ್ಲಿಲ್ಲ. ಆ ಭಗವಂತ ನನ್ಗಿಂತ ಕಷ್ಟ ಕೊಡೋ ಬದಲು ಒಂದೇ ಸರಿ ಅವನ ಹತ್ರ ಕರ್ಸ್ಕೋಬಾರ್ದಿತ್ತ ಅನ್ಸುತ್ತೆ. ನನ್ನ ಗಂಡ ಮಗು ಆದ್ರೂ ನೆಮ್ಮದಿಯಾಗಿರ್ಬೋದಾಗಿತ್ತು. ನೋಡಿ, ನೀವು ಹೀಗೆ ಅಳಬೇಡಿ. ನೀವು ಹೀಗೆ ರೋಧಿಸುವುದನ್ನು ನಮ್ಮಿಂದ ನೋಡಲಾಗುವುದಿಲ್ಲ. ಅಕ್ಕ, ಮೊದಲು ನೀವು ಅಳೋದನ್ನ ನಿಲ್ಲಿಸಿ ಧೈರ್ಯವಾಗಿರಿ. ನಿಮ್ಮ ಪ್ರಯತ್ನ ನೀವು ಮಾಡ್ತಿದ್ದೀರಾ, ಅದಕ್ಕೆ ಪ್ರತಿಫಲನೂ ಸಿಕ್ಕೇ ಸಿಗುತ್ತೆ. ನಿಮಗೆ ಈ ಕಾಯಿಲೆ ಇರ್ಬೋದು, ಎಷ್ಟೋ ವೈದ್ಯರು ಇದು ಗೊತ್ತಿಲ್ಲದಿರೋ ರೋಗ ಅಂತಾನೂ ಹೇಳಿರ್ಬೋದು, ಆದರೆ ಅವ್ರ ಮಾತೇ ಕೊನೆ ಅಲ್ಲ. ನೀವು ನಿಮ್ಮ ಚಿಕಿತ್ಸೆನ ಮುಂದುವರಿಸಿ, ಫಲಾನ ಅದಕ್ಕೆ ಬಿಟ್ಬಿಡಿ. ನೀವು ಈಗ ಆಡಿದ ಮಾತು ನಿಮ್ಮ ಗಂಡನಾಗಲಿ ಮಗುವಾಗಲಿ ಕೇಳಿಸಿಕೊಂಡರೆ ಅವರಿಗೆ ಎಷ್ಟು ನೋವಾಗುವುದಿಲ್ಲ ಹೇಳಿ. ನೀವು ಅವರಿಗಾಗಿ ಆದರೂ ಧೈರ್ಯವಾಗಿ ಈ ಕಾಯಿಲೆಯ ವಿರುದ್ಧ ಹೋರಾಡಲೇಬೇಕು. ನೀವು ಇದರಿಂದ ಹೊರ ಬರುತ್ತೀರಿ ಎನ್ನುವ ನಂಬಿಕೆಯನ್ನು ಇರಿಸಿಕೊಳ್ಳಿ, ಆಗ ಎಲ್ಲವೂ ಸರಿ ಹೋಗುತ್ತದೆ. ಶ್ರೀ ರೇಣುಕಾ ಯಲ್ಲಮ್ಮ.